SSLC ವಿಜ್ಞಾನ ವಿಷಯದಲ್ಲಿ ನಿಧಾನಗತಿಯ ಕಲಿಕಾ ವಿದ್ಯಾರ್ಥಿಗಳ ಪ್ರಗತಿಗೆ ಕ್ರಿಯಾಯೋಜನೆ. ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುತ್ತಿರುವ ಪರಿಕಲ್ಪನೆಗಳು. ವಿಷಯ ಶಿಕ್ಷಕರ ಹೆಸರನ್ನು ಬರೆಯಬೇಕು. ಈಗಾಗಲೇ ಮಂಡಳಿಯವರು ಡಿಸೆಂಬರ್ 1ರಿಂದ ಮಾರ್ಚ್ 14ರವರೆಗೆ ಲಭ್ಯವಾಗುವ 15 ವಾರಗಳ ಒಂದು ಕ್ರಿಯಾ ಯೋಜನೆಯನ್ನು ನಿರ್ಮಿಸಿದ್ದಾರೆ. ಇದು ಕೇವಲ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾತ್ರವಾಗಿದ್ದು, ವಾರದ ಗುರಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ವಾರದಲ್ಲಿ ಕಡ್ಡಾಯ ಚಿತ್ರಗಳು ಮತ್ತು ನಿಯಮಗಳನ್ನು ಮಾಡಿಸಬೇಕಾಗುತ್ತೆ. 4 ಮಾದರಿ ಪ್ರಶ್ನೆ ಪತ್ರಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಪ್ರಶ್ನೆಗಳು. ಈ ಕಡ್ಡಾಯ ಚಿತ್ರಗಳಲ್ಲಿ ಹೃದಯ ಆಗಿರ್ಬೋದು, ಮೆದುಳು, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಮೇಲೆ ಸತುವಿನ ಚೂರುಗಳ ವರ್ತನೆ, ಲೋಹದ ಮೇಲೆ ಹಬೆಯ ವರ್ತನೆ, ಪೀನ ಮಸೂರ, ನಿಮ್ನ ದರ್ಪಣ. ಇನ್ನು ಕಡ್ಡಾಯ ನಿಯಮಗಳು ಓಮ್ನ ನಿಯಮ, ಜೌಲ್ನ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ ಮತ್ತು ಬಲಗೈ ಹೆಬ್ಬೆರಳು ನಿಯಮಗಳು. ಇನ್ನು ಅದೇ ರೀತಿ 2ನೇ ವಾರದಲ್ಲಿ ಮಾಡಬೇಕಾದಂತಹ ಕಾರ್ಯಗಳು ನಿಧಾನಗತಿಯ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು, ಕಡ್ಡಾಯ ಚಿತ್ರಗಳು ಮತ್ತು ವ್ಯಾಖ್ಯೆಗಳು. ಆಮೇಲೆ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಪ್ರಶ್ನೆಗಳು. ಕಡ್ಡಾಯ ಚಿತ್ರಗಳಲ್ಲಿ ನೆಫ್ರಾನ್, ಸರಳ ವಿದ್ಯುತ್ ಮಂಡಲ, ಬೆಳಕಿನ ಪುನರ್ ಸಂಯೋಜನೆ, ನೇರ ವಾಹಕ ಮತ್ತು ತಾಮ್ರದ ಶುದ್ಧೀಕರಣ. ಅದೇ ರೀತಿ 1 ಅಂಕದ ಪ್ರಶ್ನೆಗಳು ವಿದ್ಯುತ್ ಮಂಡಲದಲ್ಲಿ ಬಳಸುವ ಚಿಹ್ನೆಗಳು, ಮುಚ್ಚಿದ ಮತ್ತು ತೆರೆದ ಪತ್ರರಂಧ್ರ. ಇನ್ನು ವ್ಯಾಖ್ಯಾನಗಳು ರಾಸಾಯನಿಕ ಕ್ರಿಯೆಗಳ ವಿಧಗಳು, ಕೆಟನೀಕರಣ, ಅನುರೂಪ ಶ್ರೇಣಿ, ರಚನಾ ಸಮಾಂಗಿ, ಬೆಳಕಿನ ವಕ್ರೀಭವನ, ಪ್ರತಿಫಲನ, ಆಹಾರ ಸರಪಳಿ, ಜೈವಿಕ ಸಂವರ್ಧನೆ. ಅದೇ ರೀತಿ 3ನೇ ವಾರದಲ್ಲಿ ವ್ಯಾಖ್ಯೆಗಳು, ವ್ಯತ್ಯಾಸಗಳು, ಕಾರ್ಯ, ಪರಿಣಾಮ, ಮುನ್ನೆಚ್ಚರಿಕಾ ಕ್ರಮಗಳು, ದೋಷಗಳು, ವೈಪರೀತ್ಯಗಳು, ಪರಿಹಾರ. ವ್ಯಾಖ್ಯೆಗಳಲ್ಲಿ ನಾವು ಅನುವರ್ತನಾಚಲನೆ, ಪರಾವರ್ತಿತ ಛಾಪ, ಪ್ರತಿಕ್ರಿಯೆ, ಏಕಲಿಂಗಿ, ದ್ವಿಲಿಂಗಿ ಹೂವು, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆ, DNA ಸ್ವಪ್ರತೀಕರಣ, ಜೀವಕ್ರಿಯೆಗಳು. ಇನ್ನು ವ್ಯತ್ಯಾಸ, ರಾಸಾಯನಿಕ ಸಂಯೋಗ ಮತ್ತು ವಿಭಜನೆ, ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟ. ಅದೇ ರೀತಿ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ವ್ಯತ್ಯಾಸ. ಲೋಹ ಮತ್ತು ಅಲೋಹಗಳು, ಅಯಾನಿಕ್ ಸಹವ್ಯಾಲೆನ್ಸಿಯ ಸಂಯುಕ್ತಗಳು, ಸಾಬೂನು ಮತ್ತು ಮಾರ್ಜಕ, ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಮೆದುಳು ಬಳ್ಳಿ, ಮೆದುಳಿನ ಭಾಗಗಳು, ಹಾರ್ಮೋನುಗಳು, ಜರಾಯು, ಫ್ಯೂಸ್, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚೆಲುವೆ ಪುಡಿ. ಇವುಗಳ ಉಪಯೋಗಗಳು. ಇನ್ನು ಡಿಸೆಂಬರ್ 4ನೇ ವಾರದಲ್ಲಿ ವ್ಯತ್ಯಾಸ, ಉಪಯೋಗ, ಸೂತ್ರ, ಸಮೀಕರಣಗಳು. ಡಿಸೆಂಬರ್ 4ನೇ ವಾರದಲ್ಲಿ ವ್ಯತ್ಯಾಸಗಳು, ಉಪಯೋಗಗಳು, ಸೂತ್ರ, ಸಮೀಕರಣ ಸರಿದೂಗಿಸುವ ಉದಾಹರಣೆ ಇವುಗಳನ್ನ ಹೆಸರಿಸುವುದು. ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಪ್ರಶ್ನೆಗಳು. ಸರಣಿ ಜೋಡಣೆ, ಸಮಾಂತರ ಜೋಡಣೆ, ಉತ್ಕರ್ಷಣ, ಅಪಕರ್ಷಣ, ಅಂತರುಷ್ಣಕ ಬಹಿರೋಷ್ಣಕ ಕ್ರಿಯೆ, ವಾಯುವಿಕ ಅವಾಯುವಿಕ ಉಸಿರಾಟ, ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ, ಸ್ವಪೋಷಕ ಪರಪೋಷಕಗಳ ನಡುವಿನ ವ್ಯತ್ಯಾಸ, ಕ್ಸೈಲಮ್ ಮತ್ತು ಫ್ಲೋಯಮ್, ದ್ವಿತೀಯ ಅನುವರ್ತನೆ ಮತ್ತು ಗುರುತ್ವ ಅನುವರ್ತನೆಗಳ ನಡುವಿನ ವ್ಯತ್ಯಾಸ, ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ, ಏಕಲಿಂಗಿ ಮತ್ತು ದ್ವಿಲಿಂಗಿ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಾಗಸ್ಪರ್ಶ ನಿಷೇಚನ, ಏಕತಳೀಕರಣ, ದ್ವಿತಳೀಕರಣ, ಲೋಹ ಅಲೋಹ, ಬಿಡುಗಡೆಯಾಗುವ ಅನಿಲ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಚೆಲುವೆ ಪುಡಿ. ಇನ್ನು ಮುಂದೆ ಡಿಸೆಂಬರ್ 5ನೇ ವಾರದಲ್ಲಿ 1ನೇ ಪೂರ್ವಸಿದ್ಧತಾ ಪರೀಕ್ಷೆಯ ಪುನರಾವರ್ತನೆ. 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಪ್ರಶ್ನೆಗಳು. ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆ. ಆಮೇಲೆ ಭಾಗ 3 ನೋಡಿ. ಅಂದರೆ ಜನವರಿ 2ನೇ ವಾರದಲ್ಲಿ ಮಾಡಬೇಕಾಗಿರುವಂತಹ ಕ್ರಿಯೆಗಳು. ಲೋಹ ಅಲೋಹ, ಬಿಡುಗಡೆಯಾಗುವ ಅನಿಲ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚೆಲುವೆ ಪುಡಿ, ಏಕತಳೀಕರಣ, ದ್ವಿತಳೀಕರಣ, ಚಕ್ಕರ್ ಬೋರ್ಡ್, ಲಿಂಗ ನಿರ್ಧರಣೆ, ಅಯಾನಿಕ್ ಸಂಯುಕ್ತ, ಮಿಶ್ರಲೋಹಗಳು, ಕಾಂತೀಯ ಬಲರೇಖೆಗಳು, ಕಣ್ಣಿನ ದೃಷ್ಟಿ ಹೊಂದಾಣಿಕೆ ಮತ್ತು ದೋಷ. ಜೊತೆಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪೂರ್ವಸಿದ್ಧತಾ ಪರೀಕ್ಷೆ 1. ಇನ್ನು ಜನವರಿ 3ನೇ ಭಾಗದಲ್ಲಿ ಸರಳ ಲೆಕ್ಕಗಳು, ಏಕಮಾನ, pH ಮೌಲ್ಯ, ರಚನೆ, ಭೌತಶಾಸ್ತ್ರದ ಸೂತ್ರಗಳು, ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ, ಬೆಳಕು, ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ, ರಚನಾ ಸೂತ್ರ ಮತ್ತು ಚುಕ್ಕೆ ರಚನೆ ವಿನ್ಯಾಸ. ಇನ್ನು 2ನೇ ಪೂರ್ವಸಿದ್ಧತಾ ಪರೀಕ್ಷೆ ಪುನರಾವರ್ತನೆ ಮಾಡಬೇಕು. 27ರಿಂದ ಪ್ರಾರಂಭವಾಗುತ್ತದೆ, 2 ಫೆಬ್ರವರಿ. ವಿಜ್ಞಾನ ಪರೀಕ್ಷೆಯ ಹಿಂದಿನ ಪುನರಾವರ್ತನೆ ಮತ್ತು ಪೂರ್ವಸಿದ್ಧತೆ.
ಭಾಗ 1ರಿಂದ 4ರವರೆಗಿನ ಕಲಿಕಾಂಶಗಳು. ಇದಿಷ್ಟು ವಿದ್ಯಾರ್ಥಿಗಳೇ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಮಾಡಿರುವಂತಹ ಕೆಲವೊಂದಿಷ್ಟು ಅಂಶಗಳು. ಪುನರಾವರ್ತನೆಗಾಗಿ ಈ ಕ್ರಿಯಾಯೋಜನೆ ಮಾಡಿದರೆ 40 ಅಂಕಗಳನ್ನು ನೀವು ಪಡಿಬೋದು. 40+ ಮಿಷನ್ ಅಂತ ಇದಕ್ಕೆ ನಾವು ಕರಿತೀವಿ.